ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ KCET ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ. ಈ ಮಧ್ಯದಲ್ಲಿ ನನ್ನ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದರೆ, ನೋಡಿ ಸಾರ್, ಈಗ ಎಲ್ಲ ಓಕೆ, ಆದರೆ BPTಗೆ ನಾವು KCET ಎಕ್ಸಾಮ್ ಬರೀಬೇಕಾ ಅಥವಾ ನೀಟ್ ಅಟೆಂಪ್ಟ್ ಆಗಬೇಕಾ ಅನ್ನೋದನ್ನು ನೀವು ಕ್ಲಾರಿಫೈ ಕೊಡಲಿಲ್ಲ ಅಂತ ಹೇಳಿ ಒಂದು ಕ್ವಶನನ್ನು ಕೇಳಿದರು. ಅದಕ್ಕೆ ನಾನು ಇಲ್ಲಿ ಇವತ್ತು ಏನು ಅಪ್ಡೇಟ್ ಆಗಿದೆ ಮಾರ್ನಿಂಗಿಂದ ನ್ಯೂಸ್ ಪೇಪರಲ್ಲಿ, ಏನೋ ಡಿಜಿಟಲ್ ಮೀಡಿಯಾದಲ್ಲಿ ಬಂದಿರುವಂಥದ್ದು ಎಲ್ಲ ಒಂದು ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ವಿವಿಧವಾದಂಥ ನ್ಯಾಷನಲ್ ನ್ಯೂಸ್ ಪೇಪರ್ಗಳಲ್ಲಿ ನಾನು ಉಲ್ಲೇಖವನ್ನು ತೊಗೊಂಡು ಇಲ್ಲಿ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನೀಟ್ ಕಂಪಲ್ಸರಿ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೇನೆ. ಅಭ್ಯರ್ಥಿಗಳೇ ಮುಂದೆ ಬರುವಂಥ ನೀಟ್ಗೆ ಸಂಬಂಧಿಸಿದಂಥ BPTಗೆ ಸಂಬಂಧಿಸಿದಂಥ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಒಂದು ಆರ್ಟಿಕಲ್ ಏನಂತಂದರೆ, ನೀಟ್ ಮೇಡ್ ಮ್ಯಾಂಡೇಟರಿ ಫಾರ್ BPT BOT ಅಡ್ಮಿಷನ್ಸ್ 2025-26. ಸೊ ನೀಟ್ ಮ್ಯಾಂಡೇಟರಿ ಇದೆ, ಓಕೆ, ನೀಟ್ ನೀವು ಅಟೆಂಪ್ಟ್ ಆಗಲೇಬೇಕು. ಇದರಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ, 2026-27ನೇ ಸಾಲಿನಲ್ಲಿ ಕಂಪಲ್ಸರಿ BPT ಅವ್ರ BOT ಕೋರ್ಸ್ಗಳನ್ನು ಕರ್ನಾಟಕದಲ್ಲಿ ನೀವು ಮಾಡಬೇಕಂತಂದರೆ ಆ್ಯಸ್ ಪರ್ ದ KSAHSC ಇವರ ಒಂದು ಡೈರೆಕ್ಷನ್ ಪ್ರಕಾರ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಮಿನಿಮಮ್, ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಕಂಪಲ್ಸರಿ ಇರುತ್ತೆ, ನೀವು ನೀಟನ್ನು ಅಟೆಂಡ್ ಆಗಲೇಬೇಕು. ನೋ ಮಿನಿಮಮ್ ಸ್ಕೋರ್, ಇಲ್ಲಿ ಸ್ಕೋರ್ ಮಿನಿಮಮ್ ಇಲ್ಲ, ಆದರೆ ಅಟೆಂಡ್ ಆಗಿರಬೇಕು. ಮ್ಯಾಂಡೇಟರಿ ಫಾರ್ ಅಪಿಯರ್, ನೀವು ಎಕ್ಸಾಮಿಗೆ ಅಪಿಯರ್ ಆಗಿರಬೇಕು, ಆದರೆ ಸ್ಕೋರ್ ಇಂಪಾರ್ಟೆಂಟ್ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನೋ ಮಿನಿಮಮ್ ನೀಟ್ ಸ್ಕೋರ್ ಈಸ್ ರಿಕ್ವೈರ್ಡ್. ಇಲ್ಲಿ ನಿಮಗೆ ಅಷ್ಟು ಪರ್ಸೆಂಟೇಜ್ ತೊಗೊಂಡು ಪಾಸ್ ಆಗಬೇಕಾ ಇಷ್ಟು ಇಲ್ಲ, ಆದರೆ ನೀವು ನೀಟಿಗೆ ಅಪಿಯರ್ ಆಗಿರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮೇನ್ ಕೀ ಪಾಯಿಂಟ್ ನೋಡ್ತಾ ಇದ್ದೀರಿ, ನೀಟ್ ಮ್ಯಾಂಡೇಟರಿ ಫಾರ್ BPT ಆ್ಯಂಡ್ BOT ಆಕ್ಯುಷನಲ್ ಥೆರಪಿ ಅಂತಿದೆ. ಆಮೇಲೆ ನೋ ಮಿನಿಮಮ್ ನೀಟ್ ಸ್ಕೋರ್ ರಿಕ್ವೈರ್ಡ್, ಓನ್ಲಿ ಅಪಿಯರ್ ಕಂಪಲ್ಸರಿ. ಡಿಸಿಷನ್ ಲೈಕ್ಲಿ ಇನ್ಕ್ರೀಸ್ ಇನ್ ದ ನೀಟ್ ರಿಜಿಸ್ಟ್ರೇಷನ್ ಇನ್ ಕರ್ನಾಟಕ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಸೈನ್ಸ್ ಅಲೈಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ ಡೈರೆಕ್ಟ್ ಟು ಆಲ್ ಯೂನಿವರ್ಸಿಟೀಸ್ ಟು ಅಡ್ಮಿಟ್ BPT ಆ್ಯಂಡ್ BOT ಸ್ಟೂಡೆಂಟ್ ಓನ್ಲಿ ಥ್ರೂ ನೀಟ್ ಫಾಲೋವಿಂಗ್ ನ್ಯಾಷನಲ್ ಕಮ್ಯುನಿಕೇಷನ್ ಟು ನಾಟಾ ಆ್ಯಂಡ್ ಹೆಲ್ತ್ ಮಿನಿಸ್ಟ್ರಿ. ಸೊ ಇದೊಂದು ನಾಟಾ ಮತ್ತು ಹೆಲ್ತ್ ಮಿನಿಸ್ಟ್ರಿಯ ಏನೋ ಒಂದು ಗೈಡ್ಲೈನ್ಸ್ ಪ್ರಕಾರ ನೀಟ್ BPTದವ್ರಿಗೆ ಮ್ಯಾಂಡೇಟರಿ ಇದೆ. 2026ರಲ್ಲಿ ಯಾರು ಅಪಿಯರ್ ಆಗ್ತಾಯಿದ್ದೀರಿ ಅವರು ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟಿಗೆ ಅಟೆಂಡ್ ಆಗಲೇಬೇಕು. ಅಟೆಂಡ್ ಆಗಿಲ್ಲಪ್ಪ ಅಂತಂದರೆ ನಿಮಗೆ BPT ಕೋರ್ಸ್ ಬರೋಂಗಿಲ್ಲ. ನೀವು ಅಟೆಂಡ್ ಆಗಲೇಬೇಕು, ನೀವು ಸ್ಕೋರ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅಟೆಂಡ್ ಆಗಲೇಬೇಕು ಅಂತ ಈ ಒಂದು ಗೈಡ್ಲೈನ್ಸನ್ನು ಹೊರಡಿಸಿರುವಂಥದ್ದು. ಸೊ ಇದ್ರಲ್ಲಿ ಟೋಟಲಾಗಿ ಹೇಳೋದಾದರೆ 2026 ಮತ್ತು 27 ಸಾಲಿನಲ್ಲಿ ನೀವು BPT ಅಡ್ಮಿಷನ್ ತೊಗೋಬೇಕಂದ್ರೆ BPT ಅಪ್ಲಿಕೇಶನ್ ಹಾಕಬೇಕು. BPT ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕು. ಆದರೆ ನೀವು ಅಲ್ಲಿ ಫೇಲ್ ಆಗ್ತಿರೋ ಪಾಸ್ ಆಗ್ತಿರೋ ಗೊತ್ತಿಲ್ಲ. ನೋ ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಡ್, ಮಿನಿಮಮ್ ಮಾರ್ಕ್ಸ್ ಬೇಕೇ ಬೇಕು ಅಂತ ಏನಿಲ್ಲ ಇಲ್ಲಿ, ಆದರೆ ನೀವು ಅಟೆಂಡ್ ಆಗಲೇಬೇಕು ಅಂತ ಈ ಒಂದು ಮಾರ್ಗದರ್ಶನದಲ್ಲಿ ಬಂದಿದೆ. ಓಕೆ, ಇದು ಕನ್ಫರ್ಮ್, ನೀಟ್ ಕನ್ಫರ್ಮ್ BPT ಅವರಿಗೆ.